ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. IPL ಇನ್ನು ಕೇವಲ 18 ದಿನಗಳ ಮಾತ್ರ ಬಾಕಿ ಇದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಬಿಗ್ ಬಾಸ್ ಯಾವತ್ತು ಯಾವಾಗ ಅಂತ ಕಾಯ್ತಾ ಇದ್ವು, ಅದೇ ರೀತಿಯಾಗಿ IPL ಯಾವಾಗಪ್ಪ ಶುರುವಾಗುತ್ತೆ, ಎಂಟರ್ಟೈನ್ಮೆಂಟ್ ಯಾವಪ್ಪ ಸಿಗುತ್ತೆ ಅಂತೆಲ್ಲ ತುಂಬಾ ಜನ ಕಾಯ್ತಾ ಇದೀವಿ, ವೇಟ್ ಮಾಡ್ತಾ ಇದೀವಿ. ಒಂದೊಂದು ಚಾನಲ್ ಎಲ್ಲ ಒಂದು ಡೇಟ್ ಎಲ್ಲ ಹೇಳ್ತಾ ಇದ್ದಾರೆ. RCB ಫಸ್ಟ್ ಮ್ಯಾಚ್ ಇದೆಯಾ, RCB ಚಿನ್ನಸ್ವಾಮಿಯಲ್ಲಿ ಆಡುತ್ತಾ ಇಲ್ಲ ಹೊರಗಡೆ ಆಗುತ್ತಾ, IPL ಯಾವತ್ತು ಶುರುವಾಗುತ್ತೆ, ಯಾವಾಗ, ಎಲ್ಲಿ, ಎಷ್ಟು ಪಂದ್ಯಗಳು. 100% ಹೇಳ್ತೀನಿ, ಈ ಸಲ BCCI ಪಂದ್ಯಗಳನ್ನ ಇನ್ಕ್ರೀಸ್ ಮಾಡಿದೆ, ಜಾಸ್ತಿ ಪಂದ್ಯಗಳು ಆಡುತ್ತೆ. ನಾವು 18 ಸೀಸನ್ಗಳು ನೋಡ್ಕೊಂಡು ಬಂದಿದ್ವಿ. ಆ 18 ಸೀಸನ್ಗಳಲ್ಲಿ ಕೇವಲ 74 ಮ್ಯಾಚ್ಗಳು ಮಾತ್ರ ಆಡಿಸ್ತಾ ಇದ್ರು. ಆದ್ರೆ ಈ ಸೀಸನ್ ಅಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ, ಮ್ಯಾಚ್ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಆ ಪಂದ್ಯಗಳೆಷ್ಟು, ಎಲ್ಲಿ, ಯಾವಾಗ, ಎಷ್ಟು ಪಂದ್ಯಗಳು. ನಮ್ಮ RCB ಹೋಮ್ ಗ್ರೌಂಡ್ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಷ್ಟು ಮ್ಯಾಚ್ಗಳಾಗುತ್ತೆ, ಫಸ್ಟ್ ಸ್ಟಾರ್ಟ್ ಆಗೋದು ಯಾವತ್ತು, ಯಾರ ಮ್ಯಾಚ್ ಇರುತ್ತೆ, ಈ ಎಲ್ಲ ಒಂದು ಕ್ವಶನ್ಗಳಿಗೆ ಕನ್ಕ್ಲೂಷನ್ ಕೊಟ್ಟು ಆನ್ಸರ್ ಕೊಡ್ತೀನಿ. ಖಂಡಿತವಾಗ್ಲೂ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ನಂಬರ್ 1, IPL ಮಾರ್ಚ್ 28ಕ್ಕೆ ಶುರುವಾಗುತ್ತೆ. 100% ಪಕ್ಕ ಬಾದಿಟ್ಕೊಳ್ಳಿ, ಬೇರೆ ಡೌಟೇ ಬೇಡ ಗುರು, ಸರಿನಾ? ಮಾರ್ಚ್ 28 IPL ಶುರುವಾಗುತ್ತೆ. ಒಂದು ಖುಷಿ ವಿಷಯ ಏನ್ ಗೊತ್ತಾ, ಅಷ್ಟೊತ್ತಿಗೆ SSLC ಎಕ್ಸಾಮ್ಸ್, 10th ಎಕ್ಸಾಮ್ಸ್ ಏನಂತ ಕರಿತೀವಿ, ಎಲ್ಲಾನು ಕಂಪ್ಲೀಟ್ ಆಗಿರುತ್ತೆ. ತುಂಬಾ ಖುಷಿ ಕೂಡ ಆಗುತ್ತೆ. ಏನಕ್ಕಂದ್ರೆ ಆ ಟೈಮಲ್ಲಿ ಏನಾದ್ರು IPL ಏನಾದ್ರು ಶುರುವಾದ್ರೆ ತುಂಬಾ ಜನ ಮಕ್ಕಳು 10th ಹೋದ್ರು ಕೂಡ IPL ಎಲ್ಲ ನೋಡ್ತಾ ಇದ್ರು. ಬಟ್ ಆ ಚಾನ್ಸ್ ಇಲ್ಲ ಈ ಸಲ ಮಾತ್ರ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ RCB ಖಂಡಿತವಾಗ್ಲೂ ಹೇಳ್ತೀನಿ, 5 ಮ್ಯಾಚ್ ಇನಾಗ್ರೇಷನ್ ಅಂದ್ರೆ ಮ್ಯಾಚ್ ಶುರುವಾಗುತ್ತಲ್ಲ, IPL ಶುರುವಾಗುತ್ತಲ್ಲ, ಆ ಮ್ಯಾಚ್ ಸಮೇತ ಕೂಡ ನಮ್ಮ RCB ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾಡುತ್ತೆ. ಆಲ್ಮೋಸ್ಟ್ ಅಲ್ಲಿ ಕನ್ಫರ್ಮ್ ಆಗೋಗಿದೆ. RCB ಮತ್ತು ಪಂಜಾಬ್ ನಡುವೆ ಮ್ಯಾಚ್ ಶುರುವಾಗಲಿದೆ ಮಾರ್ಚ್ 28ನೇ ತಾರೀಕು. ಒಂದ್ ವೇಳೆ ಚಿನ್ನಸ್ವಾಮಿಯಲ್ಲಿ ಆಡಿದ್ರೆ, ಇಲ್ಲ RCB ಮತ್ತು ಮುಂಬೈ ಅಂತಿದೆ, ಅದು ಒಂದ್ ವೇಳೆ ಏನಾದ್ರೂ ಮ್ಯಾಚ್ ಆಡಿದ್ರೆ ಅದು ಕೇವಲ ಮಾನ್ ಸಿಂಗ್ ಸ್ಟೇಡಿಯಂ ಅಲ್ಲಿ ಇರುತ್ತೆ. ಮಾನ್ ಸಿಂಗ್ ಸ್ಟೇಡಿಯಂ ಅಲ್ಲಿ ಛತ್ತೀಸ್ಗಢದಲ್ಲಿ ಸ್ಟೇಡಿಯಂ ಅಲ್ಲಿ ಶುರುವಾಗುತ್ತೆ. ಒಂದು ವೇಳೆ ಮುಂಬೈ ಹತ್ರ ಮ್ಯಾಚ್ ಏನಾದ್ರೂ ಇದ್ರೆ, ಇಲ್ಲ ಪಂಜಾಬ್ ಹತ್ರ ಮ್ಯಾಚ್ ಇದೆ ಅಂದ್ರೆ ಅದು ಪಕ್ಕ ಚಿನ್ನಸ್ವಾಮಿ ಸ್ಟೇಡಿಯಂ ಇರುತ್ತೆ. 100% 90% RCB ಮತ್ತು ಪಂಜಾಬ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಮ್ಯಾಚ್ ಶುರುವಾಗ ಸಾಧ್ಯತೆ ತುಂಬಾ ಇದೆ. ಬೈ ಚಾನ್ಸ್ ಫ್ಯಾನ್ಸ್ ನ ಇನ್ಕ್ರೀಸ್ ಮಾಡ್ಕೋಬೇಕು, ಇನ್ನೊಂದೇನಾದ್ರು ಮಾಡ್ಬೇಕಂದ್ರೆ ಮುಂಬೈ ಹತ್ರ ಇರುತ್ತೆ, ಅದು ಮಾನ್ ಸಿಂಗ್ ಸ್ಟೇಡಿಯಂ ಅಲ್ಲಿ ಇರುತ್ತೆ. ಸರಿನಾ? 2 ಕ್ವಶನ್ ಕಂಪ್ಲೀಟ್ ಆಯ್ತು. ಇನ್ನೊಂದು ಮೇನ್ ಆಗಿ 100% BCCI ಮ್ಯಾಚ್ ನ ಇನ್ಕ್ರೀಸ್ ಮಾಡಿದೆ. 74 ಮ್ಯಾಚಸ್ ಇರ್ತಾ ಇತ್ತು, ಬಟ್ ಈ ಸಲ ಮಾತ್ರ 84 ಮ್ಯಾಚಸ್ 100% ಇರುತ್ತೆ. ಯಾಕೆ ಅಂದ್ರೆ ಆಲ್ರೆಡಿ ಲಾಸ್ಟ್ ಸೀಸನ್ ಅಲ್ಲೇ ಶುರುವಾದಾಗ್ಲೇ ಒಬ್ಬೊಬ್ರಿಗೆ ಹೋಮ್ ಗ್ರೌಂಡ್ ಅಲ್ಲಿ 9 ಮ್ಯಾಚ್ ಆಡಿಸ್ಬೇಕಂತ ಇತ್ತು, ಔಟ್ ಆಫ್ ಸ್ಟೇಟ್ ಅಲ್ಲಿ 9 ಮ್ಯಾಚ್ ಆಡಿಸ್ಬೇಕಂತಿತ್ತು, 18 ಮ್ಯಾಚ್ ಒಬ್ಬೊಬ್ರಿಗೆ. ಆದ್ರೆ ಆ ರೀತಿ ಕೂಡ ಇಲ್ಲ. ಈ ಸರಿ ಕೇವಲ 84 ಮ್ಯಾಚ್ಗಳು ಮಾತ್ರ ಆಡಿಸ್ತಾರೆ. ಲಾಸ್ಟ್ ಸೀಸನ್ಗೂ ಈ ಸೀಸನ್ಗೂ ಕಂಪೇರ್ ಮಾಡ್ಕೊಂಡ್ರೆ 10 ಮ್ಯಾಚ್ಗಳು ಜಾಸ್ತಿನೇ ಮಾಡಿದೆ, ಇನ್ಕ್ರೀಸ್ ಮಾಡಿದೆ BCCI. ಕಾರಣ ಏನಂದ್ರೆ ಮೇನ್ ಆಗಿ ಈ ಪ್ರಸಾರ ಹಕ್ಕು ಪಡೆದ ಸ್ಟಾರ್ ಸ್ಪೋರ್ಟ್ಸ್ ಆಗಿರ್ಬೋದು, ಹಾಟ್ಸ್ಟಾರ್ ಆಗಿರ್ಬೋದು, ಇವರು ಆಲ್ರೆಡಿ 84 ಮ್ಯಾಚಸ್ಗೆ ನಾವು ಆಡಿಸ್ತೀವಿ ಅಂತೇಳಿ BCCI ಮಾತು ಕೊಟ್ಟಿತ್ತು ಲಾಸ್ಟ್ ಸೀಸನ್ ಅಲ್ಲೇ. ಆದ್ರೆ ಲಾಸ್ಟ್ ಸೀಸನ್ ಆಡ್ಸಕ್ಕಾಗಿಲ್ಲ. ಆದ ಕಾರಣ ಈ ಸೀಸನ್ ಅಲ್ಲಿ ಅದನ್ನ ಫುಲ್ಫಿಲ್ ಮಾಡ್ತಾರೆ, ಯಾವ್ದು ಡೌಟೇ ಬೇಡ. ಅರ್ಥ ಆಯ್ತಾ? ಮೇನ್ ಆಗಿ IPL ಮಾರ್ಚ್ 28 ಶುರುವಾಗುತ್ತೆ. 10 ಪಂದ್ಯಗಳನ್ನ ಜಾಸ್ತಿ ಮಾಡಿದ್ದಾರೆ BCCI. RCB ಬಂದ್ಬಿಟ್ಟು 5 ಮ್ಯಾಚ್ಗಳು ಚಿನ್ನಸ್ವಾಮಿ ಆಡುತ್ತೆ, 2 ಮ್ಯಾಚ್ಗಳು ಮುಂಬೈ ಹತ್ರ, ಚೆನ್ನೈ ಹತ್ರ ಔಟ್ ಆಫ್ ಸ್ಟೇಟ್ ಅಲ್ಲಿ ಆಡುತ್ತೆ. ಅದಾದ್ಮೇಲೆ 10 ಪಂದ್ಯಗಳು ಜಾಸ್ತಿ ಮಾಡಿದ್ದಾರೆ. ಇದು IPL ಗೆ ಸಂಬಂಧಪಟ್ಟ ವಿಷಯಗಳು ಅಂತ ಹೇಳ್ಬೋದು. ಶುರುವಾಗೋದು ಮಾರ್ಚ್ 28, RCB ಮ್ಯಾಚ್ 5 ಹೋಮ್ ಗ್ರೌಂಡ್ ಬೆಂಗಳೂರು ಆಡುತ್ತೆ, 2 ಔಟ್ ಆಫ್ ಸ್ಟೇಟ್ ಆಗುತ್ತೆ. BCCI 10 ಮ್ಯಾಚ್ಗಳು ಶುರು ಮಾಡಿದ್ದಾರೆ. ಟೋಟಲ್ ಆಗಿ ಇದೆಲ್ಲ ಆಗುತ್ತೆ. ಇನ್ನೊಂದು ಮೇನ್ ಆಗಿ ವಿಷಯ ಏನಂದ್ರೆ, ಈ ಕ್ವಾಲಿಫೈರ್ 1, ಕ್ವಾಲಿಫೈರ್ 2, ಎಲಿಮಿನೇಟರ್, ಫೈನಲ್ ಅನ್ನೋದು ಏನಿದೆ, ಅದು ಸೆಕೆಂಡ್ ಸ್ಟೇಜ್ ಅಲ್ಲಿ ರಿಲೀಸ್ ಮಾಡೋ ಸಾಧ್ಯತೆ ಇದೆ ಶೆಡ್ಯೂಲ್ ನ. ಕಾರಣ ಏನಂದ್ರೆ ಮೇನ್ ಆಗಿ ಆ ಟೈಮಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಂ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಕೆಲವು ಸ್ಟೇಟ್ಗಳು ಆ ಟೈಮಲ್ಲಿ ಎಲೆಕ್ಷನ್ಸ್ ಇದೆ. ಆದ ಕಾರಣ ಟೈಮಿಂಗ್ ಆಗಿರ್ಬೋದು ಇಲ್ಲ ಚೇಂಜಸ್ ಆಗೋ ಸಾಧ್ಯತೆ ತುಂಬಾ ಇದೆ ಶೆಡ್ಯೂಲ್. ಮೇನ್ ಆಗಿ ನಾವು ಪ್ರತಿ ಸೀಸನ್ 7:30 ನೋಡ್ತಾ ಇದ್ವಿ, ಆದ್ರೆ ಈ ಸರಿ ಆ ರೀತಿ ಇಲ್ಲ. 7 o'clock ಶುರುವಾಗ ಸಾಧ್ಯತೆ ಇದೆ ಅಂತ ಹೇಳಿ ಅಪ್ಡೇಟ್ ಎಲ್ಲ ಬರ್ತಾ ಇದೆ. ನೋಡೋಣ ಇನ್ಮೇಲೆ IPL ಬಗ್ಗೆ ಆಗಿರ್ಬೋದು, ಎನಿ ಟ್ರೆಂಡಿಂಗ್ ಟಾಪಿಕ್ ಆಗಿರ್ಬೋದು
ವಿಡಿಯೋಸ್ ಇನ್ಮೇಲೆ ಖಂಡಿತ ಬಂದೇ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ 21 ಡೇ 20 ಡೇಸ್ ಆಗುತ್ತೆ ವಿಡಿಯೋ ಮಾಡಿರಲಿಲ್ಲ, ಕ್ಷಮೆ ಇರಲಿ. ಇನ್ಮೇಲೆ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಯಾವುದಾದ್ರು ಒಂದ್ರ ಬಗ್ಗೆ, ವಿಷಯದ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೇನೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಯಾಕೆ ಅಂದರೆ ಲೈಕ್ ಮಾಡಿದ್ರೆ ಈ ವಿಡಿಯೋ ಬೇರೆ ಸಜೆಸ್ಟ್ ಆಗುತ್ತೆ. ಯಾಕಂದರೆ ಹೊಸದಾಗಿ ಮತ್ತೆ ಶುರು ಮಾಡಿದ್ದೀನಿ, ಆ ಕಾರಣಕ್ಕೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.